ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ವಿಜ್ಞಾನದ ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನ ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಂದ್ರೆ ನಮ್ಮ ಸುತ್ತ ಇರೋ ವಸ್ತುಗಳೆಲ್ಲ ಹೇಗೆ ಒಂದಕ್ಕೊಂದು ಅಂಟಿಕೊಂಡಿವೆ ಮತ್ತೆ ಅವುಗಳ ಮೂಲಕ ಕರೆಂಟ್ ಹೇಗೆ ಪಾಸ್ ಆಗತ್ತೆ, ಈ ಥರದ ಕೆಲವು ಕುತೂಹಲಕಾರಿ ವಿಷಯಗಳನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇವತ್ತು ನಾವೇನೆಲ್ಲ ನೋಡ್ತೇವಿ ಅಂದ್ರೆ, ಮೊದಲು ವಸ್ತುವಿನ ಮೂಲಭೂತ ಬಂಧಗಳ ಬಗ್ಗೆ ಮಾತಾಡೋಣ. ಆಮೇಲೆ ವಿದ್ಯುತ್ ಪ್ರತಿರೋಧ ಅಂದ್ರೆ ಏನು ಅಂತ ನೋಡೋಣ. ಅದಾದ್ಮೇಲೆ ಇವೆರಡಕ್ಕೂ ಇರೋ ಹೋಲಿಕೆ ಏನು ಅಂತ ತಿಳ್ಕೊಂಡು ಒಂದ್ ಚಿಕ್ಕ ರಸಪ್ರಶ್ನೆ ಮೂಲಕ ನಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡೋಣ. ಕೊನೆಗೆ ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಚೀಟ್ ಶೀಟ್ ಕೂಡ ಇರುತ್ತೆ. ಮೊದಲನೆಯದಾಗಿ ಈ ಇಡೀ ಜಗತ್ತು ಹೇಗೆ ಒಂದಕ್ಕೊಂದು ಹಿಡಿದಿಟ್ಕೊಂಡಿದೆ ಅನ್ನೋದನ್ನ ನೋಡೋಣ. ಅಂದ್ರೆ ಪರಮಾಣುಗಳು ಒಂದಕ್ಕೊಂದು ಸೇರಿಕೊಳ್ಳೋಕೆ ಬಳಸೋ ಎರಡು ತುಂಬಾನೇ ಶಕ್ತಿಯುತವಾದ ವಿಧಾನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅಯಾನಿಕ್ ಬಂಧ ಅನ್ನೋದು ಒಂದು ಥರ ಎಲೆಕ್ಟ್ರಾನ್ಗಳ ಕೊಡುಕೊಳ್ಳುವಿಕೆ ವ್ಯವಹಾರ ಇದ್ದಾಗೆ. ಇಲ್ಲಿ ಒಂದು ಲೋಹದ ಪರಮಾಣು ತನ್ನಲ್ಲಿರೋ ಎಲೆಕ್ಟ್ರಾನ್ ಅನ್ನ ಒಂದು ಲೋಹದ ಪರಮಾಣುವಿಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಧನಾತ್ಮಕ ಮತ್ತೆ ಋಣಾತ್ಮಕ ಚಾರ್ಜ್ಗಳು ಉಂಟಾಗಿ ಅವು ಪುಟ್ಟ ಅಯಸ್ಕಾಂತಗಳ ಥರ ಒಂದನ್ನೊಂದು ಗಟ್ಟಿಯಾಗಿ ಹಿಡಿದುಕೊಳ್ತವೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನಾವು ಪ್ರತಿದಿನ ಬಳಸೋ ಅಡಿಗೆ ಉಪ್ಪು ನೋಡಿ. ಅದು ಗಟ್ಟಿಯಾಗಿರುತ್ತೆ, ಅದನ್ನ ಸುಲಭವಾಗಿ ಪುಡಿ ಮಾಡ್ಬೋದು. ಆದ್ರೆ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಉಪ್ಪು ನೀರ್ನಲ್ಲಿ ಕರಗ್ದಾಗ ಮಾತ್ರ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಯಾಕಂದ್ರೆ ಅವಾಗ್ಲೇ ಅದರ ಅಯಾನ್ಗಳು ಫ್ರೀಯಾಗಿ ಓಡಾಡೋಕೆ ಶುರು ಮಾಡೋದು. ಅಯಾನಿಕ್ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಕೊಡುಕೊಳ್ಳುವಿಕೆ ನಡೆದ್ರೆ, ಕೋವೆಲೆಂಟ್ ಬಂಧದಲ್ಲಿ ನಡೆಯೋದು ಹಂಚಿಕೆ. ಇಲ್ಲಿ ಇಂಗಾಲದಂತಹ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಡಲ್ಲ, ಬದಲಿಗೆ ಬೇರೆ ಪರಮಾಣುಗಳ ಜೊತೆ ಹಂಚ್ಕೊಂಡು ಒಂದು ತುಂಬಾನೇ ಸ್ಟ್ರಾಂಗ್ ಆದ ಬಂಧವನ್ನ ಉಂಟುಮಾಡ್ತವೆ. ಇಂಗಾಲದ ಇದೇ ಅದ್ಭುತ ಸ್ವಭಾವದಿಂದಾನೇ ಅದು ಜೀವದ ಮೂಲಾಧಾರವಾಗಿದೆ. ಉದ್ದನೆಯ ಸರಪಳಿಗಳನ್ನ ಮಾಡೋದು, ಬೇರೆ ಬೇರೆ ಥರದ ಬಂಧಗಳನ್ನ ರೂಪಿಸೋ ಅದರ ಕೆಪಾಸಿಟಿಯಿಂದಾನೇ ನಮ್ಮ ದೇಹದಲ್ಲಿರೋ ಡಿಎನ್ಎ ಅಂತಹ ಲಕ್ಷಾಂತರ ಸಂಕೀರ್ಣ ಅಣುಗಳು ಇರೋಕೆ ಸಾಧ್ಯವಾಗಿರೋದು. ಸರಿ, ಈಗ ಪರಮಾಣುಗಳ ಆ ಸೂಕ್ಷ್ಮ ಜಗತ್ತಿನಿಂದ ಸ್ವಲ್ಪ ಹೊರಗೆ ಬಂದು ಕರೆಂಟ್ ಹರಿಯುವಾಗ ಅದಕ್ಕೆ ಎದುರಾಗೋ ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಅನ್ನೋ ದೊಡ್ಡ ಪರಿಕಲ್ಪನೆ ಬಗ್ಗೆ ಮಾತಾಡೋಣ. ಇದನ್ನ ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ವೋಲ್ಟೇಜ್ ಅನ್ನೋದು ಕರೆಂಟನ್ನ ಮುಂದೆ ತಳ್ಳುತ್ತೆ ಅಂತ ಅನ್ಕೊಂಡ್ರೆ, ಈ ಪ್ರತಿರೋಧ ಅನ್ನೋದು ಅದನ್ನ ಹಿಂದೆ ಹಿಡಿದು ತಡೆಯುತ್ತೆ. ಅಂದ್ರೆ ಪ್ರತಿರೋಧ ಜಾಸ್ತಿ ಆದ ಹಾಗೆ ವಿದ್ಯುತ್ ಹರಿಯೋದು ಕಷ್ಟ ಆಗ್ತಾ ಹೋಗುತ್ತೆ ಅಷ್ಟೇ. ಹಾಗಾದ್ರೆ ಈ ಪ್ರತಿರೋಧ ಯಾವ ವಿಷಯಗಳ ಮೇಲೆ ಅವಲಂಬಿತವಾಗಿದೆ? ಮುಖ್ಯವಾಗಿ 3. 1, ತಂತಿ ಹೆಚ್ಚು ಬಿಸಿಯಾಗಿದ್ರೆ, ಅಥವಾ ತುಂಬಾನೇ ಉದ್ದವಾಗಿದ್ರೆ, ಅಥವಾ ತುಂಬಾನೇ ತೆಳುವಾಗಿದ್ರೆ ಅದರಲ್ಲಿ ಪ್ರತಿರೋಧ ಜಾಸ್ತಿ ಇರುತ್ತೆ. ಇದ್ರಿಂದ ವಿದ್ಯುತ್ ಸುಲಭವಾಗಿ ಹರಿಯೋಕ್ಕಾಗಲ್ಲ. ಓಕೆ, ಈಗ ನಾವು ಕಲಿತ ಈ 2 ವಿಷಯಗಳನ್ನ, ಅಂದ್ರೆ ಬಂಧಗಳು ಮತ್ತೆ ಪ್ರತಿರೋಧ, ಇವೆರಡನ್ನ ಅಕ್ಕಪಕ್ಕ ಇಟ್ಟು ನೋಡೋಣ. ಆಗ ಇವೆರಡರ ನಡುವಿನ ವ್ಯತ್ಯಾಸಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಟೇಬಲ್ ನೋಡಿ, ಎಲ್ಲವೂ ಎಷ್ಟು ಕ್ಲಿಯರ್ ಆಗಿದೆ. ಅಯಾನಿಕ್ ಬಂಧ ಅಂದ್ರೆ ಎಲೆಕ್ಟ್ರಾನ್ಸ್ಗಳ ವರ್ಗಾವಣೆ, ಕೋವೆಲೆಂಟ್ ಬಂಧ ಅಂದ್ರೆ ಎಲೆಕ್ಟ್ರಾನ್ಗಳ ಹಂಚಿಕೆ, ವಿದ್ಯುತ್ ಪ್ರತಿರೋಧ ಅಂದ್ರೆ ಕರೆಂಟ್ಗೆ ವಿರೋಧ. ಈ 3 ಬೇರೆ ಬೇರೆ ತತ್ವಗಳೇ ನಮ್ಮ ಸುತ್ತ ಇರೋ ವಸ್ತು ಮತ್ತೆ ಶಕ್ತಿ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ. ಸರಿ, ಈಗ ಒಂದು ಸಣ್ಣ ರಸಪ್ರಶ್ನೆಗೆ ರೆಡಿನಾ? ನಾವು ಇದುವರೆಗೆ ಕಲ್ತ ವಿಷಯಗಳ ಬಗ್ಗೆನೇ ಕೆಲವು ಸುಲಭ ಪ್ರಶ್ನೆಗಳನ್ನ ಕೇಳೋಣ. ನೋಡೋಣ ಎಷ್ಟು ನೆನ್ಪಿದೆ ಅಂತ. ಇಂಗಾಲಕ್ಕೆ ಒಂದು ವಿಶೇಷ ಗುಣ ಇದೆ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಅದೇ ಗುಣದಿಂದ ಅದು ಉದ್ದನೆಯ ಸರಪಳಿಗಳನ್ನ ಮಾಡುತ್ತೆ. ಆ ಗುಣದ ಹೆಸರೇನು? ಯೋಚನೆ ಮಾಡಿ. ಹೌದು, ಸರಿಯಾದ ಉತ್ತರ ಕ್ಯಾಟನೇಷನ್. ಇದೇ ಗುಣದಿಂದಾನೇ ಇಂಗಾಲವು ಜೀವದ ಮೂಲವಾದ ಸಂಕೀರ್ಣ ಅಣುಗಳನ್ನ ಸೃಷ್ಟಿಸೋಕೆ ಸಾಧ್ಯವಾಗಿರೋದು. ಒಂದು ತೆಳುವಾದ ವೈರ್ಗೆ ಹೋಲಿಸಿದ್ರೆ ಒಂದು ದಪ್ಪವಾದ ವೈರ್ನಲ್ಲಿ ವಿದ್ಯುತ್ ಪ್ರತಿರೋಧ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಾ? ಇದು ಸರಿನಾ ಅಥವಾ ತಪ್ಪಾ? ಸ್ವಲ್ಪ ಯೋಚನೆ ಮಾಡಿ. ಇದು ತಪ್ಪು. ಯಾಕಂದ್ರೆ ದಪ್ಪವಾದ ತಂತಿ ಅನ್ನೋದು ಒಂದು ಅಗಲವಾದ ಹೈವೇ ಇದ್ದಾಗೆ. ಅಲ್ಲಿ ಟ್ರಾಫಿಕ್ ಜಾಮ್ ಇಲ್ದೆ ಗಾಡಿಗಳು ಸುಲಭವಾಗಿ ಹೋಗುತ್ತಲ್ಲ, ಹಾಗೇನೆ ಕರೆಂಟ್ ಕೂಡ ಸುಲಭವಾಗಿ ಹರಿಯುತ್ತೆ. ಅಂದ್ರೆ ದಪ್ಪ ತಂತಿಯಲ್ಲಿ ಪ್ರತಿರೋಧ ಕಡಿಮೆ ಇರುತ್ತೆ. ಓಕೆ, ಕೊನೆಯದಾಗಿ ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಂದೇ ಕಡೆ ನೋಡೋಣ. ಇದನ್ನ ನಿಮ್ಮ ಚೀಟ್ ಶೀಟ್ ಅಂತ ಅನ್ಕೋಬಹುದು. ಈ 3 ಕೀವರ್ಡ್ಗಳನ್ನ ನೆನಪಲ್ಲಿಟ್ಕೊಳ್ಳಿ. ಪ್ರತಿರೋಧ ಅಂದ್ರೆ ವಿರೋಧ, ಅಯಾನಿಕ್ ಅಂದ್ರೆ ವರ್ಗಾವಣೆ ಮತ್ತು ಕೋವೆಲೆಂಟ್ ಅಂದ್ರೆ ಹಂಚಿಕೆ. ಈ ಸರಳ ತತ್ವಗಳು ರಸಾಯನಶಾಸ್ತ್ರ ಮತ್ತೆ ಭೌತಶಾಸ್ತ್ರದ ಅದೆಷ್ಟೋ ಸಂಕೀರ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅಡಿಪಾಯ ಇದ್ದಾಗೆ. ನಾವು ತಿನ್ನೋ ಉಪ್ಪಿನಿಂದ ಹಿಡಿದು ನಮ್ಮ ಮನೆಗಳಲ್ಲಿರೋ ವೈರಿಂಗ್ವರೆಗೆ
ಅಷ್ಟೇ ಯಾಕೆ ನಮ್ಮ ದೇಹದ ಜೀವಕೋಶಗಳವರೆಗೂ ಎಲ್ಲೆಲ್ಲೂ ಈ ಕಣ್ಣಿಗೆ ಕಾಣದ ಶಕ್ತಿಗಳು ಕೆಲ್ಸ ಮಾಡ್ತಾನೆ ಇರ್ತಾವೆ. ಈ ಮೂಲಭೂತ ತತ್ವಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಇನ್ನೂ ಎಲ್ಲೆಲ್ಲಿ ಕೆಲ್ಸ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡಿದೀರಾ?